ಸೌಬಲ ಶಕುನಿ, ಏಕೆ ಮೌನವಾಗಿರು? ಏನಾಯಿತು? ಅಂದು ನಿನ್ನ ಜನ್ಮದಾತ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಸದ್ದು! ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರುಳಗಳೇ, ಸದ್ದು! ಏನಿ ಕುಕ್ಷಿ ಬಗೆವ ಕುಕುಕ ಕಂಠದ ಕರ್ಕಶದ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ. ಓ ನನ್ನ ಗಾಂಧಾರ ವಂಶ ಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿಕೊಂಡು ನೀನು ನೀಡುತ್ತಿದ್ದ ಶಿಕ್ಷೆಯನ್ನು ನೆನೆಸಿಕೊಂಡರೆ ಅಬ್ಬಾ, ನನ್ನ ಎದೆಗುಂಡಿಗೆಯೇ ಸಿಡಿದಂತ ಆ ನಿನ್ನ ನರಕ ಯಾತನೆಯ ಅಗ್ನಿಮಸಿಯಲ್ಲಿ ಬಹುವಾಗಿ ಬೆಂದು ನೊಂದು ಕುಗ್ಗಿ ಕೃಶವಾಗಿರುವ ಈ ನನ್ನ ದೇಹವನ್ನ ಅಣು ಅಣುವಾಗಿ ಕತ್ತರಿಸಿದರು. ಸೇಡಿಗೆ ಸೇಡು, ಮುಯಿಗೆ ಮುಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ನುಡಿಗಳ ಮತ್ತಿನ್ನೇನನ್ನು ಆಲಿಸಲು ಅಸಾಧ್ಯ ಸುಯೋಧನ. ದುಷ್ಟ ದುರ್ವಿಧಿಯ ಹಠದಿಂದ ದುರುಳನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಅಧಿಕಾರ ಮದದಿಂದ ಮದೋನ್ಮತ್ತನಾಗಿ ಮೆರೆಯುತ್ತಿರುವ ಮದಾಂಧ ಕೌರವನೇ ಕೇಳು. ಕರುಣೆ ತೋರಿಸುವ ನನ್ನ ಸೋದರ ಮಾವನನ್ನೇ ಕೆಣಕಿ ಕಠೋರ ವೃದ್ಧಿಯನ್ನಾಗಿಸಿದ ಕುರುಕುಲ ಕೀಟವೇ ಕೇಳಿ. ನಾನು ಸಹ ನಿನ್ನಂತೆಯೇ ಸಾಮಂತ ರಾಜರನ್ನು ಓಲೈಸಿಕೊಂಡು ಸಹೋದರನ್ನೊಳಗೊಂಡು ಗಾಂಧಾರ ರತ್ನ ಸಿಂಹಾಸನದ ಮೇಲೆ ಕುಳಿತು ಸಾರ್ವಭೌಮನಾಗುವ. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋ. ಚಿಂತೆ ಇಲ್ಲ, ಗತ ಸ್ಮರಣೆಯಿಂದ ಭವಿಷ್ಯವೇ ಹಾಳಾಗುವ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರರನ್ನ ಮೋಸದಿಂದಲೇ ನಾಶ. ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಯನ್ನು ಇನ್ನು ಮುಂದೆ ನೋಡುತ್ತಿರೋ ಕೌರವೇಶ್ವರ ಹಸ್ತಿನಾವತಿಯ ಸಿಂಹಾಸನವನ್ನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲ ಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ನಿನ್ನಿಂದಲೇ ನಿನ್ನ ಕುರುಕುಲ ನಾಶವಾಗುವುದನ್ನ ಈ ಕಣ್ಣಾರ ಕಾಣಬೇಕು. ಇದಿಷ್ಟಾಗದ ಹೊರತು ಈ ಕಪಟ ದ್ಯೂತ ವಿದ್ಯಾವಿಶಾರದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಯದು ಶಾಂತಿ, ಇನ್ನೆಲ್ಲಿಯದು ವಿಶ್ರಾಂತಿ. ಅಣ್ಣ ಅಳಬೇಡಿರಿ,
ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ದುರ್ಯೋಧನ ತಮ್ಮಂದಿರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಂಜನಗೊಳಿಸಿ ಕೌರವೇಶ್ವರ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದಾಗುವ ಹಿಂಸೆ ಅತಿ ಭಯಾನಕವೆಂದು ತಾಯಿಯೇ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ನಿನ್ನನ್ನು ಕಳಂಕಿತನನ್ನಾಗಿ ಮಾಡಿಸಿ ಪುತ್ರ ಶೋಕದಿಂದ ನಿನಗಾಗಿ ನಿಟ್ಟುಸಿರು ಬಿಡುವಂತೆ ಮಾಡಿ ನಿನ್ನನ್ನು ನರಕದ ಮಾರ್ಗವನ್ನಿಡಿಸುತ್ತೇನೆ. ನಿನಗೆ ನರಕದ ಮಾರ್ಗವನ್ನಿಡಿಸುತ್ತೇನೆ. ನಿನಗೆ ನರಕದ ಮಾರ್ಗವನ್ನಿಡಿಸುತ್ತೇನೆ. ನಿನಗೆ ನರಕದ ಮಾರ್ಗವನ್ನಿಡಿಸುತ್ತೇನೆ. ನಿನಗೆ ನರಕದ ಮಾರ್ಗವನ್ನೇ ಇಡಿಸುತ್ತೇನೆ. ಯಾರಿಗೆ ಮಾವು ನರಕದ ಮಾರ್ಗ? ನಿನಗೆ. ಮತ್ತಿನ್ಯಾರಿಗಯ್ಯ? ನೀ ನನ್ನ ಆ ಜನ್ಮ ಶತ್ರು ಪಾಂಡವರಿಗಲ್ಲದೆ. ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಬಂದು ನಮ್ಮ ಸಹಾಯಕ್ಕೆ ನಿಲ್ಲುವರೆಂದು ಈ ದಿನ ದೂತನು ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು. ಈ ನನ್ನ ತೋಳು ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲಿದು. ಆದರೆ ಜ್ಞಾತಿ ಹಿಂಸೆ, ಸ್ವಯೋತ ಕಲಹ ಉಚಿತವೇ ಮಾವ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನವನ ಮಾತನ್ನು ಅಭಿಮಾನದಿಂದಲೇ ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ಮೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ಗುರುರಾಜ. ದುರಾತ್ಮರಾದ ದ್ರೋಹಿಗಳ ಮಲವ ಮುರಿದ ನಿಚ್ಚಳ. ದುರಾತ್ಮರಾದ ದ್ರೋಹಿಗಳ ಮಲವ ಮುರಿದ ನಿಚ್ಚಳ. ಮಲವ ಮುರಿದ ನಿಚ್ಚಳ. ಮಲವ ಮುರಿದ ನಿಚ್ಚಳ. ಗುಂಡರನ್ನು ಭೇದಿಸಿ ಕಲವ ಜಯಿಸಿ ಬರುವೆನು. ಗುಂಡರನ್ನು ಭೇದಿಸಿ ಕಲವ ಜಯಿಸಿ ಬರುವೆನು. ಮುದದಿ ಮೆರವ ಆದ ಮರನ್ ಸೆಲವ ಕಡಿದು ಬರುವೆನು. ಮುದದಿ ಮೆರವ ಆದ ಮರನ್ ಸೆಲವ ಕಡಿದು ಬರುವೆನು. ದುರಾತ್ಮರಾದ ದ್ರೋಹಿಗಳು ಮದವ ಮುರಿದ ನಿಚ್ಚಳ. ಮದವ ಮುರಿದ ನಿಚ್ಚಳ. ಮದವ ಮುರಿದ ನಿಚ್ಚಳ. ಕೃಷ್ಣನು ಅಸ್ತ್ರಾವಧಿಗೆ ಬಂದಿರು. ನೋಡಿದ ಪ್ರಾಂತ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಅಣ್ಣ. ಶಾಂತಿ ಸಂಧಾನ ಏನು? ಕೃಷ್ಣನು ಅಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರಾಕರಿಸುವಂತಿಲ್ಲ. ಆಗ್ಲೇ ರಾಜಪ್ರಾಸಾದವನ್ನು ದಾಟಿ ಆ ಮುರುಕಲು ಜೋಪಡಿಯಲ್ಲಿರುವ ವಿದುರ ಮನೆಗೆ ಆಶ್ರಯಿಸಿದಂತೆ ಎಷ್ಟೊಂದು ಹವ ಹೇಳನ, ಎಷ್ಟೊಂದು ಅಪಮಾನ. ಅಗ್ರಜ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯನ ಗಲ್ಲನ ಮರ್ಮ ಹರಿಯದ ಈ ಪರಿಗಿರುತ್ತದೆ. ನಲ್ಲಯನ ಗಲ್ಲನ ಮರ್ಮ ಹರಿಯದ ಈ ಪರಿಗಿರುತ್ತದೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಆ ದರ್ಪಿತ ಗೋಪಾಲಕನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನಿನ್ನು ಚಿಂತಿಸಬೇಡ.
ಹೋಗು ತಮ್ಮ. ಅಗ್ರಜ, ಆದರ್ಪಿತ ಗೋಪಾಲಕನಿಗೆ ಸತ್ಕಾರವಂತ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ. ಮಾವ, ನನ್ನ ಸಹೋದರನನ್ನು ಒಂದೊಂದು ಸಾರಿ ಶಾಸನ ಮಾಡುವುದು ನನಗೂ ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ, ನನ್ನ ಸಹೋದರನ ಕ್ರೋಧಾಗ್ನಿಯ ಜ್ವಾಲೆಯ ಸ್ವರೂಪವನ್ನ. ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸಾಟಿಯಾಗಬಲ್ಲವೇ ಮಾವ? ಮಾವ, ಅದಿರಲಿ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗೊಂದು ವೇಳೆ ಬಂದಿದ್ದರೆ ಈ ನಿನ್ನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನು. ಸುಯೋಧನ, ಪ್ರಾರಂಭದಲ್ಲಿಯೇ ಸಹಿಸಲಾರದಷ್ಟು ಅಪಮಾನ. ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಆ ಕೃಷ್ಣನಲ್ಲಿ ನಿಮಗೆ ಇಷ್ಟೊಂದು ದ್ವೇಷ ಏಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿದ ಕಂಸ, ಶಿಶುಪಾಲ, ಜರಾಸಂಧ ಇವರುಗಳೆಲ್ಲ ನಿನಗೆ ಎಂತಹ ಮಿತ್ರ. ಇವರನ್ನು ಕಾರಣವಿಲ್ಲದೆ ಸಂಹರಿಸಿದ. ಕಂಸನನ್ನು ವಧಿಸಿ ಅರಳೋ ಮರುಳೋ ಹಿಡಿದ ಆ ಮುದುಕ ಉಗ್ರ ಸೇನನಿಗೆ ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ರಾಜ್ಯ ಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿದ. ಇಂಥವರ ಮಾತಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ, ಹಾಗಾದರೆ ಅಂದು ನನ್ನನ್ನೇಕೆ ದ್ವಾರಕೆಗೆ ಗಳಿಸಿ ಏಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ಕೌರವೇಶ್ವರನಿಗೆ ಉಚಿತವೇ ಮಾವ? ಅದಕ್ಕೊಂದು ಉದ್ದೇಶವೇ. ಏನು ಮಾವ ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು 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 ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕ. ಯದುಪಂಡಿತೆಯನ್ನ ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸದಾವಕಾಶ ನಿನ್ನ ಪಾಲಿಗೆ. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದ. ಅದು ಹೇಗೆ ಮಾವ? ಮಾವ, ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು. ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ? ಪಾಂಡವರು 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 ಪಾಂಡವರಿಂದ ಕೃಷ್ಣನನ್ನು ಬೇರೆ ಮಾಡಲಾಗದಯ್ಯ. ಏಕೆ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನಿತ್ತಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದರೆಂದರೇನು? ಕ್ಷತ್ರಿಯ ವೀರ ಅನುಭುಕ್ತಳಾದ ಈ ಕುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನ ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಅಷ್ಟೊಂದು ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಬಂದು ಜಯಸಿ ವಿಜಯಮಾಲೆ ಒಂದು ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯಾವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೌಬಲ ರಾಜ. ಮಾವ, ಇನ್ನು ಆ ಪಾಂಡವರಿಗೆ ಒಂದು ಊರಿನಲ್ಲಿ ಗೋವು ಪಾದ ಬಿಡುವಷ್ಟು ಭೂಮಿಯನ್ನು ಕೊಡಲಾಗದು ನನ್ನ ಆಸೆ ಮಾವ. ಯುದ್ಧವಾಗಬೇಕೆಂಬುದೇ ನನ್ನ ಮನದಾಸೆಯಾಗಿರುವುದು. ಅದರಲ್ಲಿ ನನ್ನದೊಂದು ಸಲಹೆ. ಏನು ಮಾವ ಆ ನಿನ್ನ ಸಲಹೆ? ಪ್ರತಿ ಬಾರಿಗೂ ಕೃಷ್ಣನು ತನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾನೆ. ಅವನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನನ್ನದೊಂದು ಮಾತು. ಏನು ಮಾವ? ಸುಯೋಧನ, ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಈಗ ನಡೆ ಮಾವ. ನಿನ್ನ ಸಲಹೆಯ ಹೊರತಾಗಿ ಈ ಕೌರವೇಶ್ವರನು ಯಾವ ಕಾರ್ಯವನ್ನು ಮಾಡಬಹುದು? ನಡೆ ಮಾವ, ನಡೆ.
ನಡೆ ಸುಯೋಧನ ನಡೆ. ನನ್ನ 100 ಮಂದಿ ಸಹೋದರರನ್ನು ನಿರಾಹಾರದಿಂದ ಕೊಂದ ನಿನಗೆ ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರು. ಆದಷ್ಟು ಬೇಗ ನಿನ್ನನ್ನ ಪರಮಾತ್ಮ ಕಾಪಾಡು ತಂದೆ. ಭವಸಾಗರದಿ ದಾಂಡಿಸೋ ತಂದೆ, ಬಾಧೆ ಬಂಧನದಿ ಸಿಲುಕಿನ ನೊಂದೆ. ಪರಮಾತ್ಮ ಭವಸಾಗರದಿ ದಾಂಡಿಸೋ ತಂದೆ, ಬಹುಬಾಧೆ ಬಂಧನದಿ ಸಿಲುಕಿನ ನೊಂದೆ. ಪರಮಾತ್ಮ ವಾಸುದೇವ ನೋವು ನೆಗೆಗಳ ಈ ಕಡಲಲ್ಲಿ. ಪರಮಾತ್ಮ ನೋವು ನೆಗೆಗಳ ಈ ಕಡಲಲ್ಲಿ ಅಲೆ ಅಲೆ ಏಳುತ್ತ ಬೀಳುತ್ತ ಸಾಗಿ. ವಾಸುದೇವ ಅಲೆ ಅಲೆ ಏಳುತ್ತ ಬೀಳುತ್ತ ಸಾಗಿ, ತಾಮಸವೇತಕೋ ಕಾಣೆನು ತಂದೆ. ವಾಸುದೇವ ಪರಮಾತ್ಮ ತಾಮಸವೇತಕೋ ಕಾಣೆನು ತಂದೆ, ಭವಸಾಗರದಿ ದಾಂಡಿಸೋ ತಂದೆ, ಬಹುಬಾಧೆ ಬಂಧನದಿ ಸಿಲುಕಿನ ನೊಂದೆ. ಕೃಷ್ಣ ಮಾಧವ ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ತಲೆಯ ಮೇಲೆ ಅಭಯಸ್ತವನ್ನು ನೀಡುವುದು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾಮಯನು, ಸರ್ವಜ್ಞನು, ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ. ಪರಮಾತ್ಮ, ನಿನ್ನ ದರ್ಶನ ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸುವನು. ಇದೋ ನಿನಗೆ ಅರ್ಪಿತವಾಗಲಿ ಪ್ರಭು. ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು. ಕೇಳಿ ನೀ ಬಾರಯ್ಯ ಮುರಾರಿ,
ವಾಸುದೇವ. ರುಕ್ಮಿಣಿ ಲೋಲ ವಾರಿಜಮಾಲ ಪರಮಾತ್ಮ ವಾಸುದೇವ. ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಪಾಲ ಪರಮಾತ್ಮ. ವರಗುಣಶೀಲ ವಸುದೇವ ಪಾಲ ಖಂಡಿಸಲಹುದೇ ನಿನ್ನಯ ಲೀಲಾ ಕೃಷ್ಣ. ದೇವದೇವ ಪರಮಾತ್ಮ ಖಂಡಿಸಲಹುದೇ ನಿನ್ನಯ ಲೀಲಾ ವಾಸುದೇವ. ಖಂಡಿಸಲಹುದೇ ನಿನ್ನಯ ಲೀಲಾ ಖಂಡಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ. ಖಂಡಿಸಲಹುದೇ ನಿನ್ನಯ ಲೀಲಾ ಖಂಡಿಸಲಹುದೇ ನಿನ್ನಯ ಲೀಲಾ ಪರಮಾತ್ಮ. ಖಂಡಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರುಶನ ತಾರ ಪರಮಾತ್ಮ. ನೀರಜಲೋಚನ ದರುಶನ ತಾರ ಮುರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎಲ್ಲ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ. ವಿದುರ ಕುಶಲವೇ? ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು. ಪರಮಾತ್ಮ ವಾಸುದೇವ. ಪರಮಾತ್ಮ ವಾಸುದೇವ. ವಿದುರ ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು. ಪ್ರಥಮ ವಂದನವಯ್ಯ ಪರಮ ಪುರುಷ ವಾಸುದೇವ. ವಿದುರ ದಶವಂದನವಯ್ಯ ದಶರಥ ರಾಮನಂ ಪೋಳ್ವಾ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀರಮಣ. ಕೋಟಿ ವಂದನವಯ್ಯ ಗೋವಿದಯ ಅರಸ ಮುಚುಕುಂದ. ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ. ನಮಸ್ತೆ ನಮಃ. ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ವಿದುರ ಬೆಳಗಿದೆಯ ಮನ ಮಂದಿರದಿ
ಅರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಅರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಕಡುಶಿಲೆಯಾದಲ್ಲಿ ಜಡನ ಕಡೆನು ಹರಿಯೇ ಪರಮಾತ್ಮ ಕಡುಶಿಲೆಯಾದಲ್ಲಿ ಜಡನ ಕಡೆನು ಹರಿಯೇ ಕಡುಶಿಲೆಯಾದಲ್ಲಿ ಜಡನ ಕಡೆನು ಹರಿಯೇ ಪರಮಾತ್ಮ ಕಡುಶಿಲೆಯಾದಲ್ಲಿ ಜಡನ ಕಡೆನು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ ತರಣ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳ ಧರಿಸಿದೆಯ ಪರಮಾತ್ಮ ತರಣ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಂ ಧರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರದ ಸೆರೆಯನ್ನು ಬಿಡಿಸಿದೆಯ ವಾಸುದೇವ ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಕರದ ಸೆರೆಯನ್ನು ಬಿಡಿಸಿದೆಯ ಅರಿಯನಂತ ಗುಣ ರೂಪನೇ ನಿನ್ನ ಅರಿಯನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಪರಮಾತ್ಮ ಈ ದೀನನ ಮೇಲೆ ದಯೆ ತೋರಿಸಿ ಹಿಂದಿಗೆ ದರ್ಶನವೆತ್ಯ ತಮ್ಮ ಪಾದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು ದೇವ ಪವಿತ್ರವಾಯಿತು ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ ಮಾರ್ಗಾಯಾಸದಿಂದ ನಾನು ಬಹಳವಾಗಿ ದಣಿದು ಬಂದಿರುವೆನು ನಿನ್ನ ಮನೆಯಲ್ಲಿ ಏನಾದರೂ ಆಹಾರವಿದ್ರೆ ಕೊಡುವಿದುರ ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಹಣುಸ್ವರೂಪಿಯಾದ ನಾನು ಏನನ್ನೂ ಕೊಡಬಲ್ಲವೆ ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆ ದೇವ ವಿದುರ ಪರಮಾತ್ಮ ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನ ಇಲ್ಲಿವರೆಗೂ ಸೆಳೆತಂದಿತು ವಿದುರ ನೀನೇನು ಸಾಮಾನ್ಯನೇ ದೇವ ವಿದುರ ನಿನ್ನೆ ಗುಣಸಾಗರ ನುಡಿಹಮೃತಮಯ ಮಧುರ ಭಕ್ತಿಯು ಜಗದ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿಧುರ ನಿನ್ನೆ ಗುಣಸಾಗರ ನುಡಿಹಮೃತಮಯ ಮಧುರ ಭಕ್ತಿಯು ಜಗದ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿಧುರ ಪರಮಾತ್ಮ ಇನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಪರಮಾತ್ಮ ನಿನ್ನಯ ಮಾನವ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ
ಕ್ಷೀರದಿಂದಲೇ ಜೀವಿಸುತ್ತಿರುವೆ. ಕ್ಷೀರದಿಂದಲೇ ಜೀವಿಸುತ್ತಿರುವೆ. ಧರೆಯಳು ನಿನಗೆಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಸರೆ. ಧರೆಯಳು ನಿನಗೆಡೆ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೆ. ಇದನರಿಯದೆ ನೀ ಪಾಮರನಂತೆ, ಇದನರಿಯದೆ ನೀ ಪಾಮರನಂತೆ ವಿದುರ. ನಿನ್ನೀ ಗುಣಸಾಗರ ನುಡಿಹಮೃತಮಯ ಮಧುರ. ಭಕ್ತಿಯು ಜಗದ ಅಪಾರ, ನಿನ್ನ ಕೀರ್ತಿಗಿದುವೆ ಆಧಾರ. ವಿಧುರ 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 ವಿಧುರ. ವಿದುರ, ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷಗಳಿಂದಲೂ ಈ ಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಯನ್ನು ಕೊಡುವ ಆಹಾರಗಳನ್ನೆಲ್ಲ ತೊರೆದು ಗೋಮಾತೆಯ ಕ್ಷೀರದಿಂದಲೇ ನಿನ್ನ ಪ್ರಾಣವನ್ನು ಉದ್ಧರಿಸಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ತಿಳಿದವನೆಂದು ಭಾವಿಸಬೇಡ. ಮೊದಲು ನನಗೇನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪ್ರಭು. ಏನು? ಗೋಮಾತೆ ಕ್ಷೀರವೇ ನನಗೆ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿತ್ತ ಒಂದಿಡಿ ಅವಲಿಕೆ ಸಾರವು ಇನ್ನು ನನ್ನ ನೆನಪಿನಲ್ಲಿರುವುದು. ಅಲ್ಲದೆ ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ತಾನು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಅಣುಗುಳುಸಿಯು ಈಗಲೂ ಸವಿದಂತಿದೆ. ವಿದುರ, ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಉತ್ತಮವಾದುದೇ. ಇಲ್ಲಿ ಅದನ್ನೇ ಕೊಡು ವಿದುರ. ಏಕೆ ವಿದುರ ತವಕ ಪಡುತ್ತಿರುವೆ? ಪರಮಾತ್ಮ, ಏನು ಹೇಳಲಿ ಪ್ರಭು. ಈಗ ತಾನು ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಟ್ಟನಲ್ಲ ಪ್ರಭು. ವಿದುರ, ಪರಮಾತ್ಮ, ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಇಡಲೇಬೇಕಲ್ಲ. ಎಲ್ಲಿ ತೆಗೆದುಕೊಂಡು ಬಾ ನೋಡೋಣ. ಹಾಗಲಿ ಪರಮಾತ್ಮ. ಇದು ಸ್ವೀಕರಿಸಿದೇವ. ವಿದುರ, ನೋಡಿದೆಯಾ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯೇ ನೀನು. ಪರಮಾತ್ಮ, ಅದರಿಂದ ತನ್ನ ತುದಿನಾಲಿಗೆ ಸಹ ನೆನೆಯುವುದಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ನನಗೆ ಕ್ಷೀರವೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು ವಿದುರ. ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು ದೇವ, ಧನ್ಯನಾದೆನು. ಬ್ರಹ್ಮಾಂಡದೀಶಂ ಭೂಮಿಯೋಳ್ ಭಕ್ತ ಪರಿಪಾಲಿತೋ ಸಪ್ತಾಂದಿ ಮುನಿ ವಂದಿತೋ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ. ಪರಮಾತ್ಮ, ವಿದುರ, ಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಉರುಳಿದ ರಾಕ್ಷ
ರೂಪದ ಬಲಿಗರ ನಿನ್ನ ನಾಮ ವಿಧೇಯವು ಬಲು ಅಮರ. ಪರಮಾತ್ಮ ವಾಮನ ರೂಪದ ಬಲಿಗರ ನಿನ್ನ ನಾಮ ವಿಧೇಯವು ಬಲು ಅಮರ. ಪಾಮರನೊಳ್ಳು ನೀ ಕರುಣೆಯ ತೋರೆ. ಪರಮಾತ್ಮ ಪಾಮರನೊಳ್ಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ. ಪರಮಾತ್ಮ ತಾಮಸ ನೀಗಿದ ದಾಮೋದರ. ಸಾಗರ ಶಯನ ಚಿರಸಾಗರ ಶಯನ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯನ ಚಿರಸಾಗರ ಶಯನ ಸಾಗರ ಶಯನ ಚಿರಸಾಗರ ಶಯನ. ಪರಮಾತ್ಮ ವಿದುರ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಿಕೆಯರು ಧನ್ಯರು. ಪರಮಾತ್ಮ ವಿದುರ, ಪರಮಾತ್ಮ ತಾವು ದಯಮಾಡಿಸಿದ ವಿಚಾರವನ್ನು ತಿಳಿಸಬಹುದಾ? ವಿದುರ, ಪರಮಾತ್ಮ. ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ ವಿದುರ, ಭಕ್ತರಾದ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು. ಪರಮಾತ್ಮ ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನು ಸದೆಬಡಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನು ಸದೆಬಡಿಯದೆ. ಬಿಡಲಾರೆ ಕೇಳು ವಿದುರ. ಹೃದಯ ಸುತರು ಸಧರ್ಮದೊಳಿರಲು, ಹೃದಯ ಸುತರು ಸಧರ್ಮದೊಳಿರಲು, ಅತಿವ್ಯತೆ ಇದ್ದರು ಕುರುನಂದನರು. ಅತಿವ್ಯತೆ ಇದ್ದರು ಕುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೆಗೆ. ಸತ್ಯವಂತರಿಗೆ ಸ್ಥಿರವಲ್ಲವೆಗೆ. ಕುಟಿಲ ಮತಿಗಳಿಗೆ ಶುಭವಹುದೇ. ಕುಟಿಲ ಮತಿಗಳಿಗೆ ಶುಭವಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನು ಸರವಳಿಯದೆ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲು ಗರ್ವದಿಂಮೆರವ ಕುರುಕುಲವನ್ನು ದರೆ ಸಹಿಸುವುದೇ. ನಾನೆಂದು ಬಲು ಗರ್ವದಿಂಮೆರವ ಕುರುಕುಲವನ್ನು ದರೆ ಸಹಿಸುವುದೇ. ಕೆಣಗಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಣಗಿ ಕೇಸರಿಯ ಬಣಗು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮಧಂದರವರು ಅದಪ್ಪತಗೈದೆ ಯುಧಿಷ್ಠರಿಗೆ ಜಯಂ ಬಿಡಗೊಳಿದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನು ಸರಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ
ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ಹಾಗೆಯೇ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ನೀನೂ ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರ ಪ್ರಸಂಗವು ನಡೆಯುವುದು, ನೀನೂ ಸಹ ನೋಡಿವಿಯಂತೆ. ಹಾಗೆ ಆಗಲಿ ಪರಮಾತ್ಮ. ಜಗದ ಜೀವನದ ಕರುಣಿ ಆಡಿಸಿ ಕೊಡಿಸಿ ಮಾಯೆಯ ಕವಿಸಿ ಆಡಿಸಿ ಕೊಡಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಗನ ರೂಪ ದೇವ ಜಗದ ಪರಮಾತ್ಮ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ವಾಸುದೇವ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರುಳು ಪರಮಾತ್ಮ. ಬಲ್ಲವರಿಲ್ಲ ಜಗದ ಜೀವರುಳು ಭವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜನ ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜನ ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜನ ಪವನಕ್ಕೆ ಸಿಲುಕಿದ ಭ್ರಾಂತಿಯ ಮನುಜನ ಪವರೋಗ ವೈದ್ಯ ಭಕ್ತರ ಪಾಲಿವ ಪವರೋಗ ವೈದ್ಯ ಭಕ್ತರ ಪಾಲಿವ ಜಗದ ಜೀವನದ ಕರುಣಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಜೀವನ ಹಿಡಿಯುವ ಮೋಗನ ರೂಪ ದೇವ ಜಗದ ಜೀವನದ ತರುಣಿ ಜಗದ ಜೀವದೋಳು ದೇವಾ. ಹೋದ ಮಲ್ಮಲ್ತರ ಸಕಲ ಸಾಮಂತರಾಜರಿಂದೊಡಗೂಡಿ ಮೆರೆಯುತ್ತಿರ್ಪರಾಜೇಶ್ವರ ಕುರುಕುಲ ಪ್ರಚಂಡ ಹೋ ದಂಡ ಬಲಮಂಡಿತನಾದ ಕುರುಕುಲ ಪ್ರಚಂಡ ಹೋ ದಂಡ ಬಲಮಂಡಿತನಾದ ಈ ಧೃತರಾಷ್ಟ್ರ ಕುಮಾರಗ ಆರು ದಾಡಿ ಈ ಭಲರೆ ಬೆದೆ ಇದ್ದಾರೆ ಓಟ್ ಭಲರೆ ಭಲರೆ ಬಲ್ಲ ಅಸದಿ ಭಲರೆ ಬೆದೆ ಸಹೋದರ ಕರ್ಣ ಮಿತ್ರ ಭಲರೆ ಬೆದೆ ಬೆದೆ ಗತಿ ಇದ್ದಾರೆ ಓಟ್ ಭಲರೆ ಭಲರೆ ಬಲ್ಲ ಅಸದಿ ಭಲರೆ ಬೆದೆ ಗುಣ ನೆನೆಸಿ ಚಾರು ಚರಿತ ಸಾಮ್ರಾಜ್ಯದ ದಿರಿಯ ವೀರ
ಠಿಕಾನ ದುಶ್ಯಾಸನರ ಶಕುನಿಗಳಿಗರ ಭೀಷ್ಮದ್ರೋಣ ದ್ರೋಣ ದುಶ್ಯಾಸನರ ಬ್ರಹ್ಮಲಯನಗಿ ಹೆಂಬಲಯನಗಿರ ಧರೆಯೋಳು ನಾನು ಹೆಂಬಲಯನಗಿರ ಧರೆಯೋಳು ನಾನು ಹೆಂಬಲಯನಗಿರ ಧರೆಯೋಳು ನಾನು ಹೆಂಬಲಯನಗಿರ ಧರೆಯೋಳು ನಾನು ಸಾರಿ ಭುಜ ಫಲ ಪರಕ್ರಮ ತೋರಿ ಫಲ ಭುಜವನು ಹೀರಿ ಹಠ ಮಾಡಿ ಸಾರಿ ಭುಜ ಫಲ ಪರಕ್ರಮ ತೋರಿ ಘನ ಫಲ ಭುಜವನು ಹೀರಿ ಹಠ ಮಾಡಿ ಹರಿಗಳ ಧಳಗಳ ಮುರಿಯುತ್ತ ಭರದ ಹರಿಗಳ ಧಳಗಳ ಮುರಿಯುತ್ತ ಭರದ ಹರಿಗಳ ಧಳಗಳ ಮುರಿಯುತ್ತ ಭರದಳು ಹರಿಗಳ ಧಳಗಳ ಮುರಿಯುತ್ತ ಭರದಳು ಹರಿಗಳ ಧಳಗಳ ಮುರಿಯುತ್ತ ಭರದಳು ಹರಿಗಳ ಧಳಗಳ ಮುರಿಯುತ್ತ ಭರದಳು ಫಲರದೆ ಜಗತ್ತು ಇದರೆಗೋ ಫಲದೆ ಬಲುದಾರದಿ ಫಲರದೆ ಜಗತ್ತೇ ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ ಸಕಲ ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಯಾವುದೇ ಸೈನ್ಯ ಸಹಾಯವಿಲ್ಲದೆ ನಿರ್ಗತಿಕರಾಗಿ ಅರಣ್ಯದಲ್ಲಿ ಅಲೆದಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಪುನಃ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದರ ಆ ಅರಣ್ಯವಾಸಿಗಳ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆ ಎಚ್ಚರಿರುವುದೆಂಬುದಾಗಿ. ಪಾಂಡವರಿಗೆ ಬರಬೇಕಾದ ರಾಜ್ಯನು ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ? ಏನು ಹೇಳಿದಿರಿ ತಾತ? ಯುದ್ಧ? ತಾತ, ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ನುಜ್ಜುಗುಜ್ಜಾಗಿ. ಸಹೋದರ ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ದುಶ್ಯಾಸನ, ಭೀಷ್ಮ ದ್ರೋಣಾದಿಗಳ ಎದುರಿನಲ್ಲಿ ಬೆಳೆದ ನಮಗೇಕೆ ಅದರ ಚಿಂತೆ? ದೇವಾದಿದೇವ ಪುರುಷೋತ್ತಮರು ಆಗಮಿಸುತ್ತಿರುವರು. ಏನು ಪುರುಷೋತ್ತಮನೇ? ರಾಜಾದಿರಾಜನು ಪುರುಷ ಶ್ರೇಷ್ಠನಾದ ನಾರಿರುವಾಗ ಆ ಗೋಪಾಲಕನು ಪುರುಷೋತ್ತಮನೇ? ಆ ಪಾಂಡವ ಮಿತ್ರ ಮೋಸಗಾರ ನೇರವಾಗಿ ನನ್ನರ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವೊಂದು ಕೇಳುವುದಕ್ಕೋಸ್ಕರ ರಾಯಭಾರಿಯಾಗಿ ಬರುತ್ತಿರುವನಲ್ಲಿ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರದು ಮಾತನಾಡುತ್ತಿರುವುದು? ಓ ಚಿಕ್ಕಪ್ಪ, ವಿದುರ ಮಹಾಶಯ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನಾನು ಕೊಡಬೇಕು. ಅದನ್ನು ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ವಿದುರ, ಸಾಕು, ಬಾಯಿ ಮುಚ್ಚಿ ಕುಳಿತುಕೋ. ನ್ಯಾಯವೋ ಹದಿನವೋ, ನ್ಯಾಯಕ್ಕೆ ಸರ್ವರು ಹದೀನರು. ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನಗೆ ಮರಣ ಕಾಲ ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿ ಮಾತನಾಡುತ್ತಿರುವೆಯಾ? ಸಕಲ ವೀರರಿಂದ ಪರಿವೃತನಾದ ಈ ಕೌರವೇಶ್ವರನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ, ಅಗ್ರಜ, ಪೂಜ್ಯನು ಹಿರಿಯನು ಎಂದು ಸುಮ್ಮನಿಸಿ
ಪೂಜ್ಯನು ಎಂದು ಹಿರಿಯನನ್ನು ಸುಮ್ಮನಿದ್ದು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ವಿದುರನನ್ನು ನಮ್ಮ ಸಭೆಯಿಂದ ಹೊರಕ್ಕೆ ದೂಡಿಬಿಡು. ಇಲ್ಲವೋ ಇದ್ರು ಅಣ್ಣನ ಆಜ್ಞೆಯಂತೆ ಈ ಸಭೆಯಿಂದ ಹೊರಗೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ಅನರ್ಥವಾಗುವುದು ಎಚ್ಚರಿಕೆ. ಸಾಕು ದುರುಳನ ದುರಾಗ್ರಹದ ಸರಸ, ಸಾಕು ದುರುಳನ ದುರಾಗ್ರಹದ ಸರಸ, ಸರಸದಿ ವಿರಸವನೆಸಗಿದ ಪರಿಯ ಮಾನಹಾನಿಯಾಗ್ರಹಿತ ಎನಗೆ. ವಿದುರ ಸರಸದಿ ವಿರಸವನೆಸಗಿದ ಪರಿಯ ಮಾನಹಾನಿಯ ವಿರಚಿತ ಎನಗೆ. ಅಡಿಯೋಳ್ ಮೆಟ್ಟೆ ಕೊಡಿ ಕೊಡಿ ಗೊಟ್ಟೆ, ಅಡಿಯೋಳ್ ಮೆಟ್ಟೆ ಕೊಡಿ ಕೊಡಿ ಗೊಟ್ಟೆ, ರುಂಡ ಮುಂಡಗಳ ಚಂಡಾಡಿಕೆ, ರುಂಡ ಮುಂಡಗಳ ಚಂಡಾಡಿಕೆ. ಸಾಕು ದುರುಳ ದುರಾಗ್ರತ ಸರಸ, ಸಾಕು ದುರುಳನ ದುರಾಗ್ರತ ಸರಸ, ಸಾಕು ದುರುಳನ ದುರಾಗ್ರತ ಸರಸ. ಇಲ್ಲಿ ಹೋದ್ರು ನಮ್ಮ ಅನ್ನವನ್ನು ತಿಂದು ನಮ್ಮ ಅಗ್ರಜನಿಗೆ ಬಗೆಯುತ್ತಿರುವೆಯೋ ಈ ಸಭೆಯಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಅನರ್ಥ ಆಗುವುದು ಎಚ್ಚರಿಕೆ. ಛೀ ಪಾಪಿ, ನನ್ನನ್ನು ಸಭೆಯಿಂದ ದೂಡುವಷ್ಟು ಸಾಮರ್ಥ್ಯವಾಯಿತೆ. ಕೇಳು, ಹಿಂದೆ ದ್ರೌಪದಿ ವಸ್ತ್ರ ಅಪಹರಣ ಕಾಲದಲ್ಲಿ ಆ ಭೀಮಸೇನ ನಿನ್ನನ್ನು ಪ್ರಹರಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಅಂತಹ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂದಿದ್ದ ಈ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮೋದವಾಯಿತು, ಪ್ರಮಾದವಾಯಿತು. ಮಿತ್ರ ಸುಯೋಧನ, ಕರ್ಣ, ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ಮಿತ್ರ. ಕರ್ಣ, ದುರಧೋಳ್ ಪಾರ್ಥನ ಶಿರವ ಧರಣಿಗೆ ಉರುಳುಪೆನೆನುತೆ ಶಪಥವನ ಮಹೇಶ್ವರನ ಕುವರನಂ ಮೆಚ್ಚಿಸಿ, ಮಹೇಶ್ವರನ ಕುವರನಂ ಮೆಚ್ಚಿಸಿ ಪರಚಾಪವನಾಂಥ ನಿನಗೆ ಸಮರ್ಯಾರಿಕತೆ. ಕರ್ಣ, ಕರ್ಣ ಮಿತ್ರ, ಈ ವಿದುರನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದಾಗುವ ಪ್ರಯೋಜನವಾದರೂ ಏನಿದೆ? ನೀನಿನ್ನು ಸುಮ್ಮನಿರು. ಈಗ ಕೇಳಿರಿ, ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ಗೌರವಿಸಿದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೀನಲ್ಲ, ಸಿದ್ಧವಾಗಿದ್ದರೆ ತೆಗೆದುಕೊಂಡು ಬಾ. ಆ ಕೃಷ್ಣನ ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಸಿದ್ಧವಿರುವುದು ಅಗ್ರಜ, ತೆಗೆದುಕೋ. ಈ ದುರ್ಯೋಧನನು ಎಷ್ಟು ದುರಹಂಕಾರದ ಮಿತಿ ಮೀರಿ ಮೇರಿತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನನಗೆ ನಮಸ್ಕರಿಸಿ ಮರ್ಯಾದೆಗಳನ್ನು ಮಾಡುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಹಾಗಲಿ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ಅನರ್ಥವಾಯಿತು, ಅನರ್ಥವಾಯಿತು. ಭಾರತ ಕುಲ ಚಕ್ರವರ್ತಿಯಾದ ನೀನು ನನ್ನ ಕಾಲಿಗೆ ನಮಸ್ಕರಿಸುವುದೇ? ನಾನಿಂದ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ಪಾಂಡವರ ರಾಯಭಾರಿಯಾಗಿ ಬಂದಿರುವ ನಿನಗೆ ಆ ಧೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನೀನು ನನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಆ ಒಂದು ವೇಳೆ ನಾನು ನಮಸ್ಕರಿಸಿದರೂ ಈ ಭೂಮಾತಿಗೆಂದು ತಿಳಿ, ನಿನಗಲ್ಲ. ಕೃಷ್ಣ, ಬಂದದ್ದಾಯಿತು, ಪೀಠವು ಸಿದ್ಧವಾಗಿದೆ.
ನಮ್ಮ ನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರುಕೂಪ ರಾಜೇಶ್ವರ ಕರುಣಾಳು ಕುರುಕೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಕೂಪ ರಾಜೇಶ್ವರ ವಿಭು ಭಯಂಕರ ರೂಪ ಮನೋಹರ ವಿಭು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕಣನ ಪರಮಾತ್ಮ ಅಗ್ರಜ! ಅಲೆ! ವಿಭು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕಣನ ಪರಮಾತ್ಮ ಸೋದರ ಮಾವನ ತ್ರಿಪದಿ ಚತುರ ಆ, ಆ, ಸೋದರ ಮಾವನ ತ್ರಿಪದಿ ಚತುರ ಸೋದರ ಮಾವನ ತ್ರಿಪದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಕೂಪ ರಾಜೇಶ್ವರ ವ್ಯಾಸನ ಅಲೆ! ಅಗ್ರಜ! ಹೋಗದ ನಡೆಯಲಿ! ನೀಲವರ್ಣದಾಯಿ ಚೆಲುವ ನೀಲವರ್ಣದ ಈ ಚೆಲುವ ಕೊಳಲನಾದಕ್ಕೆ ಜಗವನೆ ಮರಳುಗೊಳಿಪ್ಪ ಮುರಾರಿ
ಕೃಷ್ಣ ಆ, ನರ್ತಕಿಯರೇ ಭೀಮನಿಗೆ ಬನು ಕರುವೈರಿ ನಮ್ಮ ಭೀಮನಿಗೆ ಬನು ಕರುವೈರಿ ನಮ್ಮ ಹಸ್ತಿನಾಪುರದೊಡೆಯ ಮದನಾರಿ ಭೀಮನಿಗೆ ಬನು ಕರುವೈರಿ ನಮ್ಮ ಹಸ್ತಿನಾಪುರದೊಡೆಯ ಮದನಾರಿ ಕರುನಾಡು ಕುರುಕೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ತೀರ ಕರುನಾಡು ಕುರುಕೂಪ ರಾಜೇಶ್ವರ ರಾಜೇಶ್ವರ ಪರಮಾತ್ಮ, ದ್ವಾರಕಾ ನಗರದಿಂದ ಬಂದ ವಿಚಾರವನ್ನು ಈ ಸಭೆಗೆ ತಿಳಿಸಬಹುದು. ಅಗತ್ಯವಾಗಿ ತಿಳಿಸುವುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಆ ರೀತಿ ಮಾಡದಿದ್ದರೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವರು. ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ. ಇನ್ನು ನಿಮ್ಮಗಳ ವಾಗ್ದಾನ ಉಳಿದಿದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ನೀವು ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ವೈರವನ್ನು ಮರೆತು ಹಿಂದೆ ನಮಗೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾ ಸಂಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದರರು ಸಿದ್ಧರಾಗಿ ಇದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ ಈ ಮಹಾಪಾಪಗಳನ್ನು ಮನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ದುರ್ಯೋಧನ ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಗೆ ಗುರುದ್ರೋಣರೇ, ಕುರುಕುಲಗೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ.
ಬರರೋ ಸಂಧಿ ಬೇಡಲು ಬಂದ ರಾಯಭಾರಿ ಪುರುವಂಶಕ್ಲಾಂತಕನಲ್ಲವಯ್ಯ ಆ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೆಂದರಿದು ಪ್ರಬೇಡ ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ ಇದರಲ್ಲಿ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಲ್ಲೂ ಸೇರಿದೆ. ದುರ್ಯೋಧನ ಸಭಿಕರೇ ಬೇಡವಯ್ಯ ಕದನ ಬೇಡವಯ್ಯ ಕದನ ಸುಯೋಧನ ಬೇಡವಯ್ಯ ಕದನ ದುಡಿಕೆ ಸಮರವ ಬೆಸಗುವುದನುಚಿತ ದುರ್ಯೋಧನ ದುಡಿಕೆ ಸಮರವ ಬೆಸಗುವುದನುಚಿತ ಬೇಡವಯ್ಯ ಕದನ ಸುಯೋಧನ ಬೇಡವಯ್ಯ ಕದನ ಸಲ್ಲದು ನಿನಗೆ ಈ ಪರಿ ಕದನವು 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 ಬೇಡವಯ್ಯ ಕದನ ಸುಯೋಧನ ಬೇಡವಯ್ಯ ಕದನ ದುರ್ಯೋಧನ ಶ್ರೀಕೃಷ್ಣ ಪರಮಾತ್ಮನ ವಚನ ನುಡಿಗಳನ್ನು ನೀವೆಲ್ಲರೂ ಕೇಳಿದರಷ್ಟೇ, ಅದರಂತೆ ನಡೆದುಕೊಳ್ಳಿ. ಮಗು ದುರ್ಯೋಧನ, ನನ್ನ ಮಾತನ್ನು ಕೇಳು. ಸಕಲ ಸಾಮ್ರಾಜ್ಯವನ್ನೇ ನೀನೇ ಅನುಭವಿಸು. ಇಂಥ ಸುಖ ಸಮಯನ್ನು ಕಳೆದುಕೊಳ್ಳಬೇಡ. ಪಾಂಡವರು ಅನ್ನೇರಿ ನಿನಗೆ ಚಿಕ್ಕಪ್ಪನ ಮಕ್ಕಳು. ಪಾಂಡವರಿಗೆ ಬರಬೇಕಾದ ರಾಜವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಪಿತಾಮಹರೇ, ಏತಕ್ಕೆ ಅನುಜರುಳ್ ಬಿಡುಪಂತ ಏತಕ್ಕೆ ಅನುಜರುಳ್ ಬಿಡುಪಂತ ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ ಸ್ಥಿರವಲ್ಲ ವೈಭವ ಅಸ್ಥಿರ ವೀರಾಜ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ ಜಗವನ್ನು ಪಾಲಿಸೋ ಧರ್ಮವ ಮನದಿರಿಸು ಜಗವನ್ನು ಪಾಲಿಸೋ ಧರ್ಮವ ಮನದಿರಿಸು ಏತಕ್ಕೆ ಅನುಜರುಳ್ ಬಿಡುಪಂತ 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 ಸುಯೋಧನ, ಶಾಂತಿಗಾಗಿ ಬಂದವರನ್ನು
ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಹಕ್ಕು ಬಾಧ್ಯತೆಗಳಿರುವುದೋ ಅಷ್ಟೇ ಹಕ್ಕು ಬಾಧ್ಯತೆಗಳು ಆ ಪಾಂಡವರಿಗಿರುವುದು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದು? ಓ, ಚಿಕ್ಕಪ್ಪ ವಿದುರ ಮಹಾಶಯ. ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋಧನ. ನನ್ನದು ಅರಣ್ಯ ರೋದನವೇ ಹೌದು. ನಿನ್ನಂತವರಿಗೆ ಸದುಪಯೋಗ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ ಕುಮಾರ, ಕೆಡುವರನ್ನು ಕಂಡರೆ ಬುದ್ಧಿ ಹೇಳುವುದು ನಮ್ಮ ಹಿರಿಯವರಾದ ಕರ್ತವ್ಯ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ನಿನ್ನ ಇಚ್ಛಿಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಕೊನೆಯ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ, ಪಿತಾಮಹರಿಗಾಗಲಿ, ಆಚಾರ್ಯರಾದ ಗುರುಗಳಿಗಾಗಲಿ, ಕೃಷ್ಣನಿಗಾಗಲಿ ನನ್ನಪ್ಪನಲ್ಲಿ ಮಾತ್ರ ದೋಷಗಳು ಕಂಡು ಬರುವವು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಕೃಷ್ಣ ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯ ನಾಟಕವಾಡುತ್ತಿರುವ ನಿನ್ನ ಅಂತರಂಗದ ಭಾವನೆಯನ್ನು ನಾನು ಅರಿಯದವನೇ. ಕೃಷ್ಣ ಕೇಳು, ರವಿಮಂಡಲವೇ ಭೋರ್ಗರೆಯಲಿ. ಶತಾಬ್ದಿಗಳ ಏಕವಾಗಿ ದಿಕ್ಕು ದಿಕ್ಕುಗಳಿಗೆ ಅಪ್ಪರಿಸಲಿ. ನವಪ್ರಳಯ ಸೃಷ್ಟಿಯು ಅಥಾಗತ ಗಿರಿ ಪರ್ವತಗಳೇ ಛರಿಸಲಿ. ನಿಮ್ಮಗಳ ಮರುಳು ಮಾತಿಗೆ ಒಡಂಬಡುವಂತಹ ಬುದ್ಧಿಹೀನನಲ್ಲ ಈ ಛಲದಂಕ ಮಲ್ಲ. ದುರ್ಯೋಧನ, ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿಮ್ಮ ವಾಕ್ಪಟುತ್ವ. ಅದನ್ನು ನಾನು ಮೊದಲೇ ಚೆನ್ನಾಗಿಯೇ ಬಲ್ಲೆನು. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರ ಅಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಹಾಗಲ್ಲ ಕೃಷ್ಣ, ಹೇಳುವೆನು. ಭರತ ಕಂಡ ವಜ್ಜೈಸಿ ಹರುಷದಿ ಕುರುಕುಲವ ಪಾಲಿಸುತ್ತಿರ್ಪ ಯನಗದಾರು ಸಾಟಿ ಬಂಡ ಭೀಮನ ಗುಂಡಿಗೆಯ ಸೀಳಲು ಪಂಥಗೈದ ಎನ್ನನು ಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧನುವ ಪಡೆದ ಕರ್ಣನಿಗದಾರು ಕೋಟಿ ಅಸಮಬಲಶಾಲಿಗಳು ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿ ಸದೆ ಬಡಿವರು ಮಕುಟ ಮದ್ದನರು ಕೃಷ್ಣ
ಒಟ್ಟಿಬಾಕ ಥಡಿಗ ಭೀಮ. ಅದು ಅದು ಕೃಷ್ಣ ದುರಾಗ್ರಹ ಲೋಕೈಕ ವೀರನಾದ ಕರ್ಣನನ್ನೇ ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಾಣ ಮಿತ್ರ ಪಾರ್ಥ. ಅದೇ ಅದೇ ದುರ ಅಹಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಗತಿಗೆಟ್ಟ ಪಾಂಡವರು. ಅದೇ ಅದೇ ಕೃಷ್ಣ ದುಸ್ಸಹವಾಸ. ದುರ್ಯೋಧನ ದುಶ್ಶಾಸನನ್ನು ಪಡೆಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಯೋಚಿಸುತ್ತಿರುವರಲ್ಲವೇ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರೆಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ಪಾಂಡವರು. ಅದು ದುರಭಿಮಾನ. ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲೋಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಕುರು ಸಹೋದರ ಹೃದಯದಲ್ಲಿ ಪ್ರಾಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡವೇ, ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬರು ಬೇಸರವೋ, ಬೇಡ ಬೇಡ ಬರು ಬೇಸರವೋ, ಬೇಡ ಬೇಡ ಬರು ಬೇಸರವೋ. ನಾಡಿಗೋಗಲಿ ಕಾಡು ದೊರಕದು ನೀಡಲಾಗದಿ ರಾಜ್ಯವನ್ನ, ಕಾಡಿಗೋಗಲಿ ನಾಡು ದೊರಕದು ನೀಡಲಾಗದಿ ರಾಜ್ಯವನ್ನ. ಭ್ರಷ್ಟ ಪಾಂಡವರ ಮೆಟ್ಟಿ ಮೆರವನು ಕೊಟ್ಟಿಕೊಳ್ಳೆ ನಾವು ಧರೆಯೊಳಗೆ, ಭ್ರಷ್ಟ ಪಾಂಡವರ ಮೆಟ್ಟಿ ಮೆರವನು ಕೊಟ್ಟಿಕೊಳ್ಳೆ ನಾವು ಧರೆಯೊಳಗೆ, ಕೊಟ್ಟಿಕೊಳ್ಳೆ ನಾವು ಧರೆಯೊಳಗೆ, ಕೊಟ್ಟಿಕೊಳ್ಳೆ ನಾವು ಧರೆಯೊಳಗೆ. ಏಡಿ ಪಾಂಡವರ ಕೂಡಿ ಬಾಳು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲ್ಲಿಗಳು ನಾವು. ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿಸಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ಹಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿ, ಸಂಧಾನ, ಸಮಾಧಾನ ಹೇಳುವುದು ಇಂತಹ ವೃದ್ಧರಿಗೆ ಸ್ವಾಭಾವಿಕವಾದುದೇ ವಿನಃ ನಮ್ಮಂತಹ ಗಂಡುಗಲಿ ಕೆಚ್ಚದೆಯ ಕಟ್ಟಾಳುಗಳಾದ ಕೌರವ ಪಕ್ಷದವರಿಗಲ್ಲ. ಕರ್ಣ, ಕೃಷ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡುತ್ತಿಸುವೆಯ. ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ಕೃಷ್ಣ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ದುರುಳ ಪಾರ್ಥವನ ಶಿರವ ಹರಿಪತನಕ. ವಾಸುದೇವ, ಆ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಈ ಅಂಗಾಧಿಪಗೆ. ಹೇ ವಾಸುದೇವ, ಆ ನಿನ್ನ ಪ್ರಾಣ ಮಿತ್ರ, ನನ್ನ ಪರಮ ಶತ್ರು ಅರ್ಜುನ, ಅವನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಇಲ್ಲಿಗೆ ಬಂದಿರುವೆಯಲ್ಲ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುವನವಲ್ಲೇ ಅರ್ಪಿಸಲು ಸಿದ್ಧನಾಗಿರುವ ನೀ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ
ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾಧಿಪ, ಯಾದವಾಗ್ರಣಿಯ ಗಂಟಲು ಬಿಗಿದಂತಾಯಿತು ಈ ನಿನ್ನ ಧರ್ಮದ ನುಡಿಗಳಿಂದ, ಅಲ್ಲವೇ ಸುಯೋಧನ? ಮೇರಿ ಮೀರಿತು. ಮಧೋನ್ಮತ್ತರಾದ ಇವರೊಡನೆ ಮಾತನಾಡುವುದೇನು ಜುತ, ಆದರೂ ಒಂದು ಮಾತನ್ನು ಹೇಳುವನು ಕೇಳು ದುರ್ಯೋಧನ. ಭಾರತ ಭೂಮಿ ಜಯಿಸೀರು ರಾಜ, ಭಾರತ ಭೂಮಿ ಜಯಿಸೀರು ರಾಜ, ಸಮಾನ ಶೌರ್ಯ ಸಾಧಕು ರಾಜಿಸುವ ಸಹೋದರರ ಸಹಕರಿಸದಿರೈ. ಭಾರತ ಭೂಮಿ ಜಯಿಸೀರು ರಾಜ, ಜಯಿಸೀರು ರಾಜ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ಹರೆಯ ನಿಂತು ಖ್ಯಾತಿ ಪಡೆ ನುಡಿಯಾಗು ವೀರ. ಹರೆಯ ನಿಂತು ಖ್ಯಾತಿ ಪಡೆ ನುಡಿಯಾಗು ವೀರ. ವೈರವನು ಹೀಗೆ ನಿಂತೈರನಯ ತಾಳೈ, ವೈರವನು ಹೀಗೆ ನಿಂತೈರನಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣಮಯ ಹೊರಗುಣ ಯುಗ ನಿರತಿ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಹೊರಗುಣ ಯುಗ ನಿರತಿ. ಈ ತರೆಯ ಭಾರತ ಭೂಮಿ ಜಯಿಸೀರು ರಾಜ, ಸಮಾನ ಶೌರ್ಯ ಸಾಧಕ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸೀರು ರಾಜ, ಜಯಿಸೀರು ರಾಜ. ಈ ನಿನ್ನ ಗುರು ಹಿರಿಯರು ಜ್ಞಾತಿಗಳು ಇವರೊಂದೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಗುರುಕುಲವನ್ನೇ ಧ್ವಂಸ ಮಾಡೋಡು ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮಗಳ ಸ್ನೇಹ ಮಮತೆ ಶಾಂತಿ ಹೊರತು ಮತ್ತೇನೂ ಬೇಡ. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ದುರ್ಯೋಧನ. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ದುರ್ಯೋಧನನ ಪರಂತು ಪಾಂಡವರು ಪಾಂಡವರು ಕ್ಷೋತ್ರ ಧರ್ಮ ವಿಹುದೇ ಆ ಏಡಿ ಪಾಂಡವರಲ್ಲಿ ಕೃಷ್ಣ ಭಾವ ಕ್ಷೋತ್ರ ಧರ್ಮ ವಿಹುದೇ ಆ ಏಡಿ ಪಾಂಡವರಲ್ಲಿ ರೋಡಿಯೋಳ್ ಅವರದೆಂತು ಶ್ರೇಷ್ಠ ರೆನಿಬರೈ ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಮೂಢತನವಿದಲ್ಲವೇ ಈ ಸಂಧಿಯ ಭಯಕ್ಕೆ? ಅರಿತು ನೀನಿದೆಲ್ಲವಾ ಅರಿತು ನೀನಿದೆಲ್ಲವ ಶಾಂತಿ ಮೂಡಿಪೆಯ ಮುಕುಂದ ಪ್ರತಿಪೂಡಿಪೆಯ ಮುಕುಂದ. ಕೃಷ್ಣ
ಖ್ಯಾತಿಯೇ ಯೋಗ್ಯವಾದ ಜೀವನ. ಧರ್ಮ ಭೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗುವುದು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೇಳದನ್ನು ಮರೆತೆಯ? ಸಹೋದರ ಪತ್ನಿಯನ್ನು ರಾಸವಿಗೆ ಸೆಳೆದಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹಶೀಲರಾದ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ಸ್ಮೃತಿಯನ್ನೇ ತೋರಿಸಿದೆ. ವಾರಣಾವತಾರ ರಿಗ್ನಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆಸೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದು ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರುವ ಎಚ್ಚದ ವೀರ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕೇಗೆ ಹಾಕಿ ಕರಚಪ್ಪಾಳ ತಟ್ಟಳಲ್ಲೋ ಆ ನಿನ್ನ ಪಾಂಡವರ ಜೊತೆ ಪಾಂಚಾಲಿ ಅಂದೇ ತೊಟ್ಟೆನು ಕೃಷ್ಣ ಈ ಛಲವೆಂಬ ವಜ್ರವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರು ಸರಿ. ರಣಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕಚ್ಚಿವಾದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಹಸ್ತಿನಾವತಿಯ ಮಣಿಮುಗುಡ ರತ್ನ ಸಿಂಹಾಸನಾದ ಈಶ್ವರನಾದ ಕೌರವೇಶ್ವರ ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಏಳು ಮೂರಖರಿಯೇ ಅಡ ಮಾಡಿ ಎಲ್ಲಲ್ಲಿ ಅವ ದೊಡ್ಡವ. ಏಳು ಮೂರಖರಿಯೇ ಅಡ ಮಾಡಿ ಎಲ್ಲಲ್ಲಿ ಅವ ದೊಡ್ಡವ. ಛಲವನ್ನು ಬಿಡದಲ್ಲಿ ಕಡುಗಲಿ ಧರ್ಮದಿ, ಛಲವನ್ನು ಬಿಡದಲ್ಲಿ ಕಡುಗಲಿ ಧರ್ಮದಿ. ಛಲವೋ ಜಯಿಸಿ ಕನಮುದಗಳು, ಛಲವೋ ಜಯಿಸಿ ಕನಮುದಗಳು, ಛಲವೋ ಜಯಿಸಿ ಕನಮುದದಿ ಬೆಲೆಗೆ ಕೊಡುವುದಿಲ್ಲವು. ಕಡೆಯ ಮಾತಿನು ಧೀರತ್ವದಲ್ಲಿ ಕೊಡುವುದಿಲ್ಲವು. ಯುದ್ಧವ ನೋಡಿ ಯುದ್ಧವ ಮಾಡಿ ಗೆಲ್ಲಲಿ ರಜತಿ ತತ್ಪದಿ. ಯುದ್ಧ ಮಾಡಿ ಗೆಲ್ಲಲಿ ರಜತಿ ತತ್ಪದಿ. ಕೊಡುವುದಿಲ್ಲವು. ಕಡೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವು. ಬಿಡುವುದಿಲ್ಲವು, ಓಡುವುದಿಲ್ಲವು. ರಕ್ಷವ ಕೃಷ್ಣ. ದುರ್ಯೋಧನ, ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುತ್ತದೆ, ಆದರೆ ಅದು ದೊರಕುವುದು ಸಮರೋಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಥಿಕರ ಘೋಷದಲ್ಲಿ. ಕೃಷ್ಣ, ಭಾವ, ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ಶರತಟ್ಟು ಮಾಡುವೆ ಯುದ್ಧ ಖಡ ಖಡಿ. ಸತ್ತರೆ ಸಾಯುಚ್ಛ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಆ ನಿನ್ನ ಪಾಂಡವರಿಗೆ ತಿಳಿಸು, ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ರೆಡಿ ಮಾಡಿಕೊಳ್ಳಿ ಎಂಬುದಾಗಿ. ಕತಿ ಬೇಡೈಸುವ
ಕತಿ ಬೇಡೈಸು ಯೋಧನನೆ ಕೋರಿ ಗಣಾತಿಗಳು ಅದ ಕಿಂಚು ಮೆರೆಯುವೆ ಅದ ಮಾತು ಹೊಗಳುವೆ ಅದ ಕಿಂಚು ಮೆರೆಯುವೆ ಅದ ಮಾತು ಹೊಗಳುವೆ ಕುಲಹೀನ ಕುಲವ ಮಾಡದೆಯ ದುರದೊಳು ಕಡಿಗೆ ಕುಲಹೀನ ಕುಲವ ಮಾಡದೆಯ ದುರದೊಳು ಕಡಿಗಲಿ ಕತಿ ಬೇಡೈಸು ಯೋಧನನೆ ಕೋರಿ ಗಣಾತಿಗಳು ಕಥನದಲ್ಲಿ ನಿನ್ನ ಮಧವನಡಗಿವ ಕಥನದಲ್ಲಿ ನಿನ್ನ ಮಧವನಡಗಿವ ಚತುರರೋಳ್ ಮರುಳೆ ಮಲ್ಧಮತಿಯಂತೆ ಮುಂದನರಿಯದೆ ಮಲ್ಧಮತಿಯಂತೆ ಮುಂದನರಿಯದೆ ನಂತುಗವ ಪಡುವೆ ಸುಯೋಧನ ನಂತುಗವ ಪಡುವೆ ಸೈಸೆ ಈ ನಿನ್ನ ಸೈಸೆ ಈ ನಿನ್ನ ಸೈರಿಸಬಲ್ಲವರಾರಿದ ಸೈರಿಸಬಲ್ಲವರ ಪರಮ ಪುರುಷನರು ಬರುಳರು ಹೊಡವೆಯೋ ಹೊಡವಿದು ಕೆಡುತ್ತನೆ ಪರಮ ಪುರುಷನರು ಬರುಳರು ಹೊಡವೆಯೋ ಹೊಡವಿದೆ ಕೆಡುತ್ತನೆ ಗತಿ ಬೇಡೈಸು ಯೋಧನನೆ ಕೋರಿ ಗಣಾತಿಗಳು ಕತಿ ಬೇಡೈಸು ಯೋಧನನೆ ಕೋರಿ ಗಣಾತಿಗಳು ಸೈರಳೆ 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 ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯೇ ಬಿಟ್ಟಿಯ ಕುರುಕುಲದ ಕಳಂಕ ಸ್ವರೂಪನೇ ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶದ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ 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 ಮಾವ ಅಪರಾಧವಂತೆ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ಆಗಲೇ ನಾನು ನಿರ್ಣಯಿಸಿ ಮಹಾಪ್ರಭುಗಳಿಗೆ ತಿಳಿಸಿರುವೆ. ಏನಂದು? ಅದು ನನ್ನ ಬಾಯಿಂದಲೇ ಕೇಳಿ ತಿಳಿದುಕೊಳ್ಳಬೇಕೆ ಸುಯೋಧನ? ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಿ ಬೀಳ್ಕೊಡಬೇಕೆಂದು ನಮ್ಮ ಶಗುನಿ ಮಾವನವರು ನನಗಾಗಲೇ ಸಲಹೆಯನ್ನೇ ಇತ್ತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ಈ ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತ ಸತ್ಕಾರವೇ ಸರಿ. ಈ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅದ್ಭುತನಿಗೆ ಸ್ವೀಕರಿಸಬೇಕು. ಸ್ವೀಕರಿಸು ಸಹೋದರ. ಕೃಷ್ಣನನ್ನು ಬಂಧಿಸಿ. ಯಾರನ್ನ ಬಂಧಿಸಿರು ಮಂದಮತಿ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುವವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನ ಸಾಗರವನ್ನು ಪ್ರತಿಬಂಧಿಸಲಿಸುವೆಯ ಮೂಢ, ವ್ಯರ್ಥ, ಅದರಿಂದ ಆಗುವುದಿಲ್ಲ. ಈಗ ಬಂಧಿಸಿರಿ ನನ್ನನ್ನ. ಈ ದಿನ ನಿನ್ನೊಡನೆ ಕೆಲವು ಮಾತನ್ನು ಆಡಬೇಕೆಂದಿರುವುದು. ನನ್ನೊಡನೆ ಭಾಕರಣ. ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಿ ನಿನ್ನ ಜೊತೆಯಲ್ಲಿ ಕರೆತರಲು ಕಾರಣವಾದರೂ ಏನು ದೇವ? ಕರ್ಣ, ಆ ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೆ. ಯೋಚಿಸು ಪರಮಾತ್ಮ. ಆದರೂ ನಾನು ಓರ್ವ ಸೂತನೆಂಬ ವಿಚಾರವನ್ನು ಈ ಜಗತ್ತೇ ಮರೆಯುವಂತಿಲ್ಲವಲ್ಲ ದೇವ? ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ. ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಕದಲ್ಲವತರಿಸಿದ ಸುಕುಮಾರ ಸುರಧೀರ ಸುಕುಮಾರ ಮಾತೆ ನಿನ್ನವಳು ಪಾಂಡವರ ಜನನೀ. ಮಾತೆ ನಿನ್ನವಳು ವರ ಪಾಂಡವರ ಜನನೀ.
ತೆರೆಯ ಬೆಳಗುವ ರವಿಯ ಕಣ್ಣಿ ಕಣ್ಣ ಪರಮಾತ್ಮ ಬೆಳಗುವ ರವಿಯ ಕರುಣದಿ ಮಹಾಮಹಿಮನೆ ಜನಿಸಿ ಮೆರವ ರವಿ ಸುತನ ಸುಕುಮಾರ ಬಾ ದೂರಧೀರ ಸುಕುಮಾರ ಬಾ ಕಳವಳ ವೇತಕ್ಕೆ ಮನದ ಚಿಂತೆ ತೋರೆ ಕರ್ಣ ಕರ್ಣ ಪರಮಾತ್ಮ ಕಳವಳ ವೇತಕ್ಕೆ ಮನದ ಚಿಂತೆ ತೋರೆ ಅಮಿತ ಭುವನದೋಳ್ ಕೀರ್ತಿಯ ಪಡವೆ ಅಮಿತ ಭುವನದೋಳ್ ಕೀರ್ತಿಯ ಪಡವೆ ಘನತರ ಮೆನಿಸಿದ ಮೇದಿನಿಯೊಳು ನೀ ಘನತರ ಮೆನಿಸಿದ ಮೇದಿನಿಯೊಳು ನೀ ಮಹಾ ಮಹಿಮನೆ ಜನಿಸಿ ಮೆರವ ರವಿಸುತ್ತನೆ ಸುಕುಮಾರ ಬಾ ದೂರಧೀರ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ಕರ್ಣ ಪರಮಾತ್ಮ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ ಕುಂತಿದೇವಿಯೇ ನಿನ್ನ ತಾಯಿ ವಾಸುದೇವ ಸೂರ್ಯದೇವನೇ ನಿನ್ನ ಜನಕ ಪಾಂಡವರ ಐವರು ನಿನಗೆ ಸಹೋದರರಾಗಬೇಕು ಕರ್ಣ ಏನು ಹೇಳುತ್ತಿರುವೆ ಪರಮಾತ್ಮ ಪಾಂಡವರೈವರೂ ನನ್ನ ಸಹೋದರರಾಗಬೇಕೆ ವೀರಮಾತೆಯಾದ ಕುಂತಿದೇವಿ ನನ್ನ ಹೆತ್ತ ತಾಯಿ ಹೌದು ಕರ್ಣ ಭಗವಾನ್ ಭಾಸ್ಕರನಾದ ಆ ಸೂರ್ಯ ದೇವನು ನನ್ನ ಜನನೇ ಹೌದು ಕರ್ಣ ಪರಮಾತ್ಮ ಕರ್ಣ ತಾವು ನುಡಿಯುತ್ತಿರುವ ಈ ನುಡಿಗಳು ಒಂದಕ್ಕೊಂದು ಸಂಬಂಧವೇ ಇಲ್ಲವಲ್ಲ ದೇವ ಓಹೋ ಮರೆತಿದ್ದೆ ಇದು ಯುದ್ಧ ಕಾಲ ಅದರಲ್ಲಿಯೂ ನೀವು ಪಾಂಡವರ ಪಕ್ಷಪಾತಿ ಅವರ ತಲೆ ಕಾಯುವ ಸಲುವಾಗಿ ನನ್ನನ್ನು ಈ ರೀತಿ ವಂಚಿಸುವುದು ನಿಮಗೆ ಧರ್ಮವೇ ದೇವ ಕರ್ಣ ರಾಜಾದಿರಾಜನೆನಿಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈಗ ಪರರ ಸೇವೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿರುವೆಲ್ಲ ಯೋಚಿಸು ಪರಮಾತ್ಮ ಕರ್ಣ ಬಹುದಿನ ನೊಂದೆ ಬಂಧುಗಳಾರೆಂದು ವಾಸುದೇವ ಕರ್ಣ ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲಿ ಬೆಂದೆ ಇಂದು ವದನ ಅಪನಿಂದೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಪರಮಾತ್ಮ ಕರ್ಣ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಯೇನಿದು ಶಾಪ ಪಾಪಿಯಾದೆ ಪರಿತಾಪಗೀಡಾದೆನು ದೇವಾ ಶೋಧನೆಯೇನಿದು ಶಾಪ ಪರಮಾತ್ಮ ರಹಸ್ಯದ ಆಂತರ್ಯವರಿತೋ ಜನುಮದಾತೆಯ ನಿರ್ದಯವರಿತೋ ಕೃಷ್ಣ ಕೃಷ್ಣ ಪರಮಾತ್ಮ ಕರ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು
ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿಧಿಸಾಪ ಪಾಪಿಯಾದೆ ಪರಿತಾಪಗಿಡಾದೆನು ದೇವಾ ಶೋಧನೆ ಏನಿದು ವಿಧಿಸಾಪ ಪರಮಾತ್ಮ ಕರ್ಣ, ತಾವು ಹೇಳಿದ ಮಾತುಗಳು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಲೇ ಇರುವರಲ್ಲ ದೇವ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ತಿಳಿ. ಪಾಂಡು ಕುವರರ ಸೇರುತ್ತ ನೀನು ಪಾಂಡು ಕುವರರ ಸೇರುತ್ತ ನೀನು ದರೆಯನು ಪೊರೆಯೈ ಧರ್ಮದಲ್ಲಿರದ ವಾಸುದೇವ ಕಣ್ಣ ಧರೆಯನು ಪೊರೆಯೈ ಧರ್ಮದಲ್ಲಿರದ ಅನುಜರ ಸೇರೈ ಕರುಣೆಯ ತೋರೈ ಅನುಜರ ಸೇರೈ ಕರುಣೆಯ ತೋರೈ ಈ ಬಳ್ಳಿ ಸುರಚಿರ ಶರಧರ ಶರಣರ ಪೊರೆವನೆ ಸುರಚಿರ ಶರಧರ ಶರಣರ ಪೊರೆವನ್ ಪಾದನು ಪ್ರೇಮದಿನ ಸುವೀರ. ಕಣ್ಣ, ಪರಮಾತ್ಮ ತಾನ ಶೂರನೆ ಕಾಂತಿಹ ಬಿರುದ ವಾಸುದೇವ. ಕರ್ಣ ತಾನ ಶೂರನೆ ಕಾಂತಿಹ ಬಿರುದ ಮೆರಸಿಗಾನಿಜ ಹೊರಗುಣಶೀಲ ಮೆರಸಿಗಾನಿಜ ಹೊರಗುಣಶೀಲ ಪರಹಿತ ಪ್ರೇಮಿ ಸುಕೃತಗಾಮಿ ಪರಹಿತ ಪ್ರೇಮಿ ಸುಕೃತಗಾಮಿ ಪಾನಿತ್ಯ ಸುರಚಿರ ಶರಧರ ಶರಣರ ಪೊರೆವನೆ ಸುರಚಿರ ಶರಧರ ಶರಣರ ಪೊರೆವನೆ ಪಾತನು ಪ್ರೇಮದಿ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಕರ್ಣ, ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಹೇಳಿ ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿ ನಿನ್ನ ತಾಯಿಯೂ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆಯಲ್ಲೇ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಪರಮಾತ್ಮ ಈಗಲೂ ಕಾಲ ಮಿಂಚಿಲ್ಲ. ನನ್ನೊಡನೆ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುಹುವೆನು. ಅವರಿಂದಲೂ ಸಾಮಂತರಾಜರಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ. ಕರ್ಣ, ಪರಮಾತ್ಮ ಕರ್ಣ, ತಾವು ಹೇಳಿದ ಮಾತುಗಳು ಸತ್ಯವಾಗಿದ್ದ ಪಕ್ಷದಲ್ಲಿ
ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ನೀನು ಸೂತ, ನೀಚ, ಹೀನ ಕುಲದವನೆಂದು ಹೀಯಾಳಿಸುತ್ತಲೇ ಇರುವರಲ್ಲ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಗೂ ಪಾಂಡವರಿಗೂ ಇದುವರೆಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ಮಾತ್ರ ನಿನ್ನನ್ನು ಕಂಡಾಗಲೆಲ್ಲ ದೇವ, ಈ ಕರ್ಣನಾರು, ಇವನನ್ನು ನೋಡಿದರೆ ಮೊರಕ ಉಂಟಾಗುವುದಿಲ್ಲ ಎಂದು ಕೇಳುತ್ತಿದ್ದಳು. ಇದೀಗ ತಾನೇ ನಿನ್ನ ವಿಚಾರವೆಲ್ಲವನ್ನೂ ಆಕೆಗೆ ತಿಳಿಸಿ ಬಂದರು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಆಕೆಯ ಮನಸ್ಸನ್ನು ಸಂತೋಷಪಡಿಸಿ ಕಳುಹಿಸಿಕೊಡು. ಕರ್ಣ, ನಾನು ಬಂದು ಹೇಳಿ ಆಯಿತು, ನಾನಿನ್ನು ಹೊರಡಲೇ? ಹೋಗಿ ಬಾ ದೇವ, ನನ್ನ ಅನಂತ ಕೋಟಿ ವಂದನೆಗಳು. ಜಗದೋದ್ಧಾರಕನಾದ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನ ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಒಡ ಹುಟ್ಟಿದ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ಈ ಪಾಪಿ ಕರ್ಣನ ಒಡ ಹುಟ್ಟಿದವರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನನೀ ಜನಕರೇ. ಅಯ್ಯೋ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಬೆಳಗುತ್ತ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದೆ ನನಗೆ ಪರಮ ವೈರಿಯಾಗಿ ನಿಂತಿರುವ ಆ ಅರ್ಜುನ ನನ್ನ ಸಹೋದರನೇ. ಅರ್ಜುನ, 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 ನಿನ್ನನ್ನು ರಣರಂಗದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನನ್ನು ಈ ರಣರಂಗದಲ್ಲಿ ಕೊಂದು ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ವಿಲವಿಲನೆ ಒದ್ದಾಡುತ್ತಾ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಪಾರ್ಥ, ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ಈ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆವಿಗೂ ನನ್ನ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ನನ್ನ ಬಂಧು ಬಾಂಧವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಹೇ ಪಾಪಿ ಕರ್ಣ, ಪಾಂಡು ಪುತ್ರರಾಗಿ ಜನಿಸಿದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲಲೇಂ ಪಾಂಡು ಕುಮಾರರಂ ಕೊಲಲೇ, ಕೊಲಲೆಂ ಪಾಂಡು ಕುಮಾರರಂ ನಾಂ ಕೊಲಲೇ. ಕೊಲ್ಲದಾಂ ಬಿಟ್ಟೊಡೆ, ಕೊಲ್ಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನ ರುಂಡವಂ ತರಿದು, ಚಲದಿಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮತ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ. ನಾ